ನಮಸ್ತೆ. ನಮಸ್ತೆ ಸರ್. ಈಗಾಗಲೇ ಭಾಳಷ್ಟು ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ನಿಮ್ಮ ವಿಡಿಯೋಸ್ ಇದ್ದಾವೆ. ಹೌದು ಸರ್, ಹೌದು ಸರ್. ಹೊಸದಾಗಿ ನೋಡೋರಿಗೆ ನಿಮ್ಮ ಪರಿಚಯ. ಸರ್ ನಮಸ್ತೆ. ಹೊಸದಾಗಿ ನೋಡ್ತಾ ಇರೋ ವೀಕ್ಷಕರಿಗೆ ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಕಂಪನಿ ನೇಮು ಶ್ರೀರಾಮ್ ಅಗ್ರಿಕೇರು. ನಮ್ಮ ಊರು ಬಂದ್ಬಿಟ್ಟು ಕಡೂರು. ಇದು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದು. ನಾವು ಇಲ್ಲಿ ಕಡೂರು ತಾಲೂಕಲ್ಲಿ ನಮ್ಮ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ನಮ್ಮ ಒಂದು ನಂಜುಂಡೇಶ್ವರ ಲಾಡ್ಜ್ ಅಂತ ಕಾಣುತ್ತೆ. ಅದರ ಹಿಂಭಾಗ ಅಥವಾ ಸಂಗೀತ ಮೊಬೈಲ್ ಶೋರೂಮ್ ಇದೆ, ಅದರ ಪಕ್ಕದಲ್ಲಿ ನಮ್ಮ ಶಾಪ್ ಇರೋದು. ನಾವು ಕರ್ನಾಟಕದ ಯಾವುದೇ ಮೂಲೆಗಾದ್ರೂ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಇಲ್ಲಿಂದನೇ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೇವೆ, ಸರ್ವಿಸ್ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಈಗ ಏನಾಗಿದೆ ಅಂದರೆ ಮಳೆ ಕೊರತೆ ಇದೆ. ಈಗ ರೈತರಿಗೆ ಮಳೆ ಬಂದಾಗ ಮಾತ್ರ ಉಳುಮೆ ಮಾಡಬೇಕು, ಬೆಳೆ ಬೆಳಿಬೇಕು ಅಂದರೆ ಕಷ್ಟ ಆಗುತ್ತೆ. ಈಗ ವರ್ಷದ ಎಲ್ಲ ಟೈಮಲ್ಲೂ ಬೆಳೆ ಬೆಳಿಬೇಕಾಗತ್ತೆ. ಆಮೇಲೆ ಏನಾಗಿರುತ್ತೆ ಅಂದರೆ ನಾವು ಇವತ್ತು ಏನಪ್ಪ ಅಂದರೆ ನಾನು ನಿಮಗೆ ವಾಟರ್ ಪಂಪ್ ಬಗ್ಗೆ, ನೀರೆತ್ತೋ ಒಂದು ಯಂತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಉದ್ದೇಶ ಏನಪ್ಪ ಇದ್ರದ್ದು ಅಂದರೆ, ಈಗ ಈ ಒಂದು ವಾಟರ್ ಪಂಪ್ನಿಂದ ಮುಖ್ಯವಾಗಿ ನಾವು ಹಳ್ಳದಿಂದ, ಕೆರೆಯಿಂದ, ಕೃಷಿ ಹೊಂಡದಿಂದ, ಚಾನಲಿಂದ ಅಥವಾ ಯಾವುದೋ ಒಂದು ಗುಂಡಿಯಿಂದ ಎತ್ತೋದಕ್ಕೆ ಸಾಧ್ಯ. ಅಷ್ಟು ಬಿಟ್ಟರೆ ಇದನ್ನು ಯಾವುದೇ ರೀತಿ ಬೋರ್ವೆಲ್ಗಳಿಗೆ ಹಾಕೋದಕ್ಕಾಗಲ್ಲ. ಇದರ ಕೆಪಾಸಿಟಿ ಬಂದ್ಬಿಟ್ಟು 7 ಮೀಟ್ರು, 7ರಿಂದ 8 ಮೀಟ್ರು, 7 ಮೀಟ್ರ್ ಲಾಸ್ಟ್ ಒಂದು 25 ಅಡಿಯಿಂದ ಎಳೆಯುವಂಥ ಸಾಮರ್ಥ್ಯ ಒಂದು ಇಟ್ಟಿರುತ್ತೆ. ಡೆಪ್ತಿಂದ ಅಕಸ್ಮಾತ್ 30 ಅಡಿ ಆಳದಲ್ಲಿ ಇದೆ ನೀರು ಅಂತಂದರೆ ಇದನ್ನು ನಾವು ಸ್ವಲ್ಪ ಕೆಳಗಡೆ ಇಡಬೇಕು. ಆದರೆ ಏನು ಸೆಕ್ಷನ್ ಪೈಪ್ ಏನಿದೆ ಅದು 20 ಅಡಿ ಮಾತ್ರ ಇರಬೇಕು. ಪಂಪ್ನ ಕೆಳಗಿಟ್ಟು ಬೇಕಾದ್ರೆ ಅಪ್ಪು ತಳ್ಳುತ್ತೆ. ಬಟ್ ಇದು ಎಳೆಯೋದು ಮಾತ್ರ 20 ಅಡಿ, 25, 23 ಅಡಿ ಲಾಸ್ಟು. ಅದಕ್ಕಿಂತ ಕೆಳಗಡೆ ಹೋದರೆ ಯಾವುದೇ ಕಾರಣದಿಂದಲೂ ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಕೃಷಿ ಹೊಂಡಕ್ಕೆ ಸಹಾಯಧನ ಕೊಟ್ಬಿಟ್ಟು ಕೃಷಿ ಹೊಂಡ ಮಾಡಿಕೊಟ್ಟಿದೆ. ಅಂಥ ಕಡೆ ನೀರುಗಳು ಮಳೆ ನೀರು ಬಂದು ಶೇಖರಣೆ ಆಗಿರುತ್ತೆ. ಅದಾದಮೇಲೆ ಈ ಕೆರೆಗಳು ತುಂಬಿ ಹಳ್ಳಗಳು ಇರುತ್ತೆ. ಈಗ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಹಳ್ಳ ಹರಿತಿರುತ್ತೋ, ಒಂದು ಕೃಷಿ ಹೊಂಡ ಇರುತ್ತೆ, ಅಥವಾ ಯಾವುದೋ ಒಂದು ಕೆರೆ ಏನಾದರೂ ಇರುತ್ತೆ. ನಮಗೆ ನೀರು ಬೋರ್ವೆಲಲ್ಲಿ ಕಡಿಮೆ ಆಗಿರೋದ್ರಿಂದ ಆ ನೀರನ್ನು ನಾವು ಉಪಯೋಗಿಸ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಆವಿ ಆಗೋಗುತ್ತೆ. ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪಂಪನ್ನ ನಾವು ಇವತ್ತು ಯೂಸ್ ಮಾಡಬೇಕು. ರೈತರು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಇವತ್ತು ನಾನು ಪೆಟ್ರೋಲ್ ಇಂಜಿನನ್ನು ನಾನು ಏನಕ್ಕಪ್ಪ ತೋರಿಸ್ತಾ ಇರೋದು ಅಂತಂದರೆ, ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಡೀಸೆಲ್ ಇಂಜಿನ್ ಇರ್ತಿತ್ತು. ಡೀಸೆಲ್ ಇಂಜಿನ್ ಏನಕ್ಕೆ ನಾವು ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀವಿ ಅಂತಂದರೆ, ಉದ್ದೇಶ ಇಷ್ಟೇ. ಈಗ ಡೀಸೆಲ್ ಇಂಜಿನ್ ಅಂದರೆ ಸೈಜು ದೊಡ್ಡದು ಬರುತ್ತೆ, ಅದನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗ ನಾವು ಈಗ ವಾಟರ್ ಪಂಪು ಯೂಸ್ ಮಾಡೋದು ಯಾವಾಗ ಅಂದರೆ ಬೇಸಿಗೆಯಲ್ಲಿ ಮಾತ್ರ. ಅಂದರೆ ಮಳೆ ಬಂದಾಗ ಯಾರು ಯೂಸ್ ಮಾಡಲಿಕ್ಕೆ ಆಗಲ್ಲ. ಬೋರಲ್ಲಿ ನೀರಿದ್ದರೆ ಯಾರು ಯೂಸ್ ಮಾಡಲ್ಲ. ಈಗ ಏನಾಗುತ್ತೆ, 6 ತಿಂಗಳಿಗೆ ಒಂದು ಸರಿ ಯೂಸ್ ಮಾಡೋದು. ಅದಾದಮೇಲೆ ನಾವು 6 ತಿಂಗಳ ಅಲ್ಲೇ ಬಿಡೋಕ್ಕೂ ಆಗಲ್ಲ, ತಗೊಂಬರೋಕ್ಕೂ ಆಗಲ್ಲ. ಅದಾದಮೇಲೆ ಡೀಸೆಲ್ ಇಂಜಿನ್ ಬಂದ್ಬಿಟ್ಟು ನಾವು ಒಂದು 15 ದಿನಕ್ಕೆ, ತಿಂಗಳಿಗೆ, 20 ದಿನಕ್ಕೆ ಹಿಂಗೆ ಸ್ಟಾರ್ಟ್ ಮಾಡಿ ಬಿಡಬೇಕು. ಬಟ್ ರೈತರು ಹೆಂಗೆ ಅಂತಂದರೆ ಅದು ಯೂಸ್ ಆಗಿಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪೆಟ್ರೋಲ್ ಇಂಜಿನ್ ಆದರೆ ನೀವು 6 ತಿಂಗಳು ಯೂಸ್ ಮಾಡ್ದಲೇ ತಗೊಂಬಂದು ಮನೇಲಿ ಇಟ್ಟಿದ್ರು ಕೂಡ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಉದ್ದೇಶದಿಂದ. ಆಮೇಲೆ ಕ್ಯಾರಿ ಮಾಡಲಿಕ್ಕೆ ಒಂದು 22 kg ಇರುತ್ತಷ್ಟೇ, ತೀರಾ ತೂಕನೂ ಇರಲ್ಲ. ವೆಯ್ಟ್ ಕಡಿಮೆ ಇರೋದ್ರಿಂದ ನಮಗೆ ಈಸಿಯಾಗಿ ಕ್ಯಾರಿ ಮಾಡಿ ತಗೊಂಬರೋದಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ಆಗಲ್ಲ. ಹೌದು, ಇದನ್ನು ನಾವು ತಗೊಂಡು ಬರ್ಬೋದು. ಆಮೇಲೆ ಇದ್ರದ್ದು ಯೂಸೇಜ್ ಇರೋದು ಲಿಮಿಟೆಡ್ ಪೀರಿಯಡಲ್ಲಿ ಮಾತ್ರ. ಆ ಉದ್ದೇಶದಿಂದ ನಾವು ಕ್ಯಾರಿ ಮಾಡೋಕ್ಕೆ ಈಸಿ ಆಗೋಂಥ ಮೆಟೀರಿಯಲ್ ತೊಗೊಂಡ್ರೇ ಒಳ್ಳೆಯದು. ಅದರಿಂದ ಇದು ರೈತರಿಗೆ ತುಂಬಾ ಅತ್ಯವಶ್ಯಕವಾಗಿದೆ ಈಗಿನ ಪರಿಸ್ಥಿತಿಲಿ. ಈಗ ಹೋದ ವರ್ಷ ಮಳೆ ಕಡಿಮೆ ಆಗಿದೆ, ಬೋರ್ವೆಲಲ್ಲಿ ಕಡಿಮೆ ನೀರಿದೆ. ಆಮೇಲೆ ಮೇಯ್ನ್ ಕರೆಂಟಿನ ಅಭಾವ ಇದೆ. ಈಗ ಬೋರಲ್ಲಿ ಸಾಕಷ್ಟು ನೀರಿರುತ್ತೆ, ಬಟ್ ಕರೆಂಟ್ ಇರಲ್ಲ. ಏನಾಗುತ್ತೆ ಅಂದರೆ ಕರೆಂಟು ನಮಗೆ ಎಲ್ಲ ಟೈಮು ಇಲ್ಲದೇ ಇರೋ ಕಾರಣ, ಅಕಸ್ಮಾತ್ ನಿಮ್ಮ ಹತ್ರ ಬೋರ್ ಇದೆಯಾ, ಒಂದು ಕೃಷಿ ಹೊಂಡ ಇರುತ್ತೆ, ಬೋರ್ವೆಲ್ ನೀರು ಅದರಲ್ಲಿ ಹಾಕ್ಕೊಂಡು ಇದರಲ್ಲಿ ನೀವು ಯಾವ ಟೈಮಲ್ಲಿ ಬೇಕಾದರೆ ಹಾಯಿಸ್ಕೋಬೋದು. ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಯಿಸ್ಕೊಳ್ಬೋದು. ಇದರಿಂದ ನೀರನ್ನು ಉಳಿತಾಯ ಮಾಡ್ಬೋದು. ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾರಿಗೆ ಸೋರ್ಸಸ್ಸು ಹಳ್ಳ, ಚಾನಲ್ಲು, ಕೆರೆ, ಗುಂಡಿ, ಈ ಥರ ಬಾವಿಗಳು ಅಂದರೆ ಓಪನ್ ಬಾವಿಗಳು ಅಂಥ ಕಡೆ ಯಾರಿಗಿದ್ದೀರೋ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದ್ರದ್ದು ಇನ್ಪುಟ್ ಬಂದ್ಬಿಟ್ಟು 22 ಅಡಿಯಿಂದ ಸೆಕ್ಷನ್ನು ಮೀನ್ಸ್ ಎಳೆಯುವಂಥದ್ದು, ನೀರು ಎಳೆಯುವಂಥದ್ದು 20 ಅಡಿ ಆಳದಿಂದ ಬೇಕಾದರೆ ಎಳೆಯುತ್ತದೆ. ತಳ್ಳೋ ಸಾಮರ್ಥ್ಯ 800ರಿಂದ 1000 ಅಡಿ ತನಕ ತಳ್ಳೋ ಕೆಪಾಸಿಟಿ ಇರೋವಂಥ ಪಂಪನ್ನು ನಮ್ಮ ಹತ್ರ ಇದೆ.
ಕೆಲವೊಂದು ನಿಮಗೆ ಸಾಕು ಕಡಿಮೆ ಅಂತಂದರೆ ಕಡಿಮೆದಿದೆ, ಇಲ್ಲ ಸ್ವಲ್ಪ ತಳ್ಳೋದು ಜಾಸ್ತಿ ಬೇಕು 1200 ಅಡಿ ಬೇಕು ಅಂದರೆ ಹೆವಿ ಪಂಪ್ ಬೇಕಾಗತ್ತೆ. ಅದೆಲ್ಲ ಥರದ ಪಂಪೂ ನಮ್ಮ ಹತ್ರ ಇದೆ, ಆದರೆ ಇದೆಲ್ಲದರೂ ಸ್ಪೆಸಿಫಿಕೇಷನ್ ಹೇಳ್ತೀನಿ. ಬಟ್ ಈ ಥರ ಒಂದು ಅನುಕೂಲ ಇದ್ದವರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ ಸರ್. ಈಗ ನಮ್ಮಲ್ಲಿ 4 ಮಾಡೆಲ್ಗಳು ನಾವಿವತ್ತು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಎಲ್ಲ ತರಹದ ರೈತರಿಗೂ ನಾವು ಸಪ್ಲೈ ಮಾಡಬೇಕು, ಎಲ್ಲ ರೈತರನ್ನ ಬೇಡಿಕೆನ ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಡಿಮೆ ರೇಟಿಂದ ಹಿಡಿದು ಹೆಚ್ಚಿನ ರೇಟ್ನವರೆಗೂ ಇಟ್ಟಿದ್ದೀವಿ. ಈಗ ಏನಾಗುತ್ತೆ ಅಂದರೆ ಹಳ್ಳ ಪಕ್ಕದಲ್ಲೇ ಇರುತ್ತೆ, ತೋಟ ಪಕ್ಕದಲ್ಲೇ ಇರುತ್ತೆ. ಅಂಥವರಿಗೆ ನಾವು ಹೆವಿ ಪಂಪು ಜಾಸ್ತಿ ದೂರ ತಳ್ಳೋ ಪಂಪ್ ಕೊಟ್ಟರೆ ಅದು ವೇಸ್ಟ್ ಆಗುತ್ತೆ. ಅದರಿಂದ ಆಯಾ ರೈತರಿಗೆ ಅವ್ರಿಗೆ ಯಾವುದು ಅನುಕೂಲ ಆಗುತ್ತೆ ಅದು ಎಲ್ಲ ಥರದ ಪಂಪನ್ನು ನಾವು ಇಟ್ಟಿದ್ದೀವಿ. ಅವರು ಇದು ಮೊದಲನೇದಾಗಿ ವೀಕ್ಷಕರು ತಿಳ್ಕೊಬೇಕಾದ್ರೆ ಇಷ್ಟು ನಾವು ಕೊಡ್ತಾ ಇರೋದೇ ಮಾಹಿತಿ. ಇಲ್ಲಿ ಮತ್ತೆ ತಿರ್ಗಾ ಮಾಹಿತಿ ಕೇಳಬೇಡಿ ದಯಮಾಡಿ. ಇದರಲ್ಲಿ ಯಾವ ಪಂಪು ನಿಮಗೆ ಯಾವ ಪಂಪು ಇಷ್ಟ ಆಗುತ್ತೆ, ಮೀನ್ಸ್ ನಿಮ್ಮ ತೋಟಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅಂತ ಈಗೇನು ಮಾಹಿತಿ ಹೇಳ್ತೀವಿ ಅದರಲ್ಲಿ ತಿಳ್ಕೊಂಡು ನಮಗೆ ಈ ಥರ ಮಾಡಲು ಇಷ್ಟು ಇಂಚಿಂದು ಈ ರೇಟಿಂದ ಕೊಡಿ ಅಂತಂದರೆ ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಫ್ರೀ ಮಾಡಿಕೊಂಡು ನಿಮ್ಮ ತಾಲೂಕಿಗೆ VRL ಎಲ್ಲಿದೆ ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ಸರ್ ಮೊದಲನೇದಾಗಿ ನಾವು ಕಡಿಮೆ ರೇಟಿಂದ ಹೋಗೋಣ. ಕಡಿಮೆ ರೇಟಿಂದ ಈ ಮಾಡಲ್ ಬಂದ್ಬಿಟ್ಟು ಇದೊಂದು ಮಾಡಲಲ್ಲಿ ನಿಮಗೆ 2 ಇಂಚ್ ಅಥವಾ 3 ಇಂಚಸ್ಸು ಮೇಯ್ನ್ ಸರ್. ಇದರಲ್ಲಿ ಇನ್ನೊಂದು 2 ಇಂಚ್ ಇನ್ಪುಟ್ಟು 2 ಇಂಚ್ ಔಟ್ಪುಟ್ ಇರುತ್ತೆ. ಕೆಲವೊಂದು ಪಂಪು 3 ಇಂಚ್ ಇನ್ಪುಟ್ಟು 3 ಇಂಚ್ ಔಟ್ಪುಟ್. ಈಗ ಜಾಸ್ತಿ ನೀರು ಬೇಕಾಗಿರುತ್ತೆ, ಒಂದು 10 ಎಕರೆ 5 ಎಕರೆ ಎಲ್ಲ ಇರುತ್ತೆ. ಅವಾಗ ನಾವು 2 ಇಂಚ್ ಆದರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಕೆಲವರಿಗೆ. ಈಗ ಪಂಪ್ ಇಟ್ಟು ನಾವು ಸ್ಟಾರ್ಟ್ ಮಾಡೋದ್ರಿಂದ ಬೋರ್ ಆದರೆ ಆನ್ ಮಾಡಿಬಿಟ್ಟು ಹೋಗ್ತೀವಿ. ಬಟ್ ಇದನ್ನು ನಾವು ಅಲ್ಲೇ ಇರಬೇಕಲ್ವಾ, ಹಾಗಾಗಿ 3 ಇಂಚಸ್ ತೊಗೊಂಡ್ರೆ ನಮಗೆ ಬೇಗ ಕೆಲಸ ಆಗುತ್ತೆ. ನೀರು ಜಾಸ್ತಿ ಇಳಿಯೋದ್ರಿಂದ ನಿಮಗೆ 2 ಇಂಚು 3 ಇಂಚ್ ಯೂಸ್ ಮಾಡೋದ್ರಿಂದ ಪೆಟ್ರೋಲಲ್ಲಿ ಯಾವುದೇ ರೀತಿ ಉಳಿಕೆ ಆಗೋದು ಏನೂ ಇಲ್ಲ. ಏನೋ ಒಂದು 10 ರೂಪಾಯಿ ಜಾಸ್ತಿ ಕುಡಿಬೋದು ಬಿಟ್ಟರೆ ಅದರಲ್ಲಿ ಹೆಚ್ಚಿನ ರೀತಿ ಯಾವುದು ಉಳಿಕೆ ಮಾಡೋದು 3 ಇಂಚ್ ಯೂಸ್ ಮಾಡಿದ್ರೆ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಅನ್ನೋ ಭಾವನೆ ಇಲ್ಲ. ಅದರಿಂದ ನೀವು 3 ಇಂಚ್ ಆದರೂ ತೊಗೋಬೋದು, 2 ಇಂಚ್ ಆದರೂ ತೊಗೋಬೋದು. ಇದನ್ನು ಸರ್ ಮತ್ತೆ ಇನ್ನೊಂದು ಯೂಸಿಗೆ ಏನಕ್ಕೆ ಬಳಸ್ತಾರೆ ಅಂದರೆ ಈಗ ಟ್ಯಾಂಕರ್ಗಳನ್ನ ಹೊಡಿತಾ ಇದ್ದಾರೆ. ಬೋರ್ವೆಲ್ಲಲ್ಲಿ ನೀರಿಲ್ಲ, ಕೆಲವರು ಬೋರ್ವೆಲ್ ನೀರು ನಿಂತಿರೋದ್ರಿಂದ ಟ್ಯಾಂಕರಲ್ಲಿ ಚಾನಲಿಂದ ತುಂಬಿಸ್ಕೊಂಡು ತೋಟಕ್ಕೆ ಹೊಡಿತಾರೆ. ಅವ್ರಿಗೂ ಇದು 2 ಇಂಚ್ ಯೂಸ್ ಮಾಡೋದನ್ನು 3 ಇಂಚ್ ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. 3 ಇಂಚ್ ವಾಟರ್ ಪಂಪಿಂದ ಒಂದು ಟ್ಯಾಂಕರ್ನ 8 ನಿಮಿಷಕ್ಕೆ ತುಂಬಿಸ್ಬೋದು ಸರ್. ಇದ್ರದ್ದು 1 ಸೆಕೆಂಡಿಗೆ 10 ಲೀಟ್ರ್ 8ರಿಂದ 10 ಲೀಟ್ರು 1 ಸೆಕೆಂಡಿಗೆ ಔಟ್ಪುಟ್ ಬರುತ್ತೆ ಸರ್. ಸರ್ ಇದು 7 HP ಇಂಜಿನು. 6.5 HP ಬರುತ್ತೆ, 7 HP ಬರುತ್ತೆ. 2 ಮಾಡಲ್ಗಳು ಇದ್ದಾವೆ. ಅದರಲ್ಲಿ ನಿಮಗೆ 3 ಇಂಚಸ್ ಔಟ್ಪುಟ್ಟು 2 ಇಂಚಸ್ ಔಟ್ಪುಟ್ಟು. ಸರ್ ಇನ್ನೊಂದು ಈ ಪಂಪ್ ಬಗ್ಗೆ ವಿಶೇಷ ಮಾಹಿತಿ ಏನಪ್ಪ ಅಂದರೆ ಈ ಪಂಪ್ ಬಂದ್ಬಿಟ್ಟು ಸೆಲ್ಫ್ ಪ್ರೀಮಿಯಂ ಪಂಪು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಈ ಫುಟ್ವಾಲು ಅದೂ ಇದೆ, ಫುಟ್ವಾಲಿಗೆ ಪೈಪಿಗೆ ನೀರು ತುಂಬಬೇಕಾಗಿತ್ತು. ಫುಟ್ವಾಲ್ ಪೈಪಿಗೆ ನೀರು ತುಂಬಬೇಕಾಗಿತ್ತು, ಏರ್ ತೊಗೊಂಡು ಇದಕ್ಕೂ ಏರ್ ತೊಗೊಳ್ದಾಗೆ ಕ್ಯಾಪ್ ಮಾಡಬೇಕು. ಅದರದ್ದೆಲ್ಲ ಮಾಹಿತಿ ನಾವು ಹೇಳ್ತೀವಿ, ಅದರಂತೆಯೇ ನೀವು ತೊಗೊಳ್ಬೇಕು. ಮತ್ತು ಏನಪ್ಪ ಅಂದರೆ ಇದು ಸೆಲ್ಫ್ ಪ್ರೀಮಿಯಂ ಪಂಪು, ಇದಕ್ಕೆ ಫುಟ್ವಾಲ್ ಅವಶ್ಯಕತೆ ಇಲ್ಲ. ಇದು ಸೆಲ್ಫ್ ಪ್ರೀಮಿಯಂ ಪಂಪ್ ಆಗಿರೋದ್ರಿಂದ ಫುಟ್ವಾಲ್ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಮೆಸ್ ಕೊಡ್ತಾನೆ, ಕಂಪ್ನಿಯಿಂದನೇ ಮೆಸ್ ಕೊಡ್ತಾರೆ ಈ ಥರ. ಇದನ್ನು ಸೆಕ್ಷನ್ ಪೈಪಿನ ನೀರೊಳಗಡೆ ಹಾಕಿದ್ರೆ ಕಸ ಏನು ಬರ್ದಂಗಿದ್ರೆ ಸಾಕು. ಇಲ್ಲಿ ನೋಡಿ ಸರ್, ನಾನ್ ರಿಟರ್ನಬಲ್ ವಾಲ್ ಕೊಟ್ಟಿರ್ತಾನೆ ಇದಕ್ಕೆ. ಅಂದರೆ ವಾಟ್ರು ಇದನ್ನು ಲೋಡ್ ಮಾಡಿದ್ರೆ ಸಾಕು, ನಾವು ಪೈಪನ್ನು ಲೋಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಈ ಪಂಪಿನ ತುಂಬ ನೀರು ಲೋಡ್ ಮಾಡಿದ್ರೆ ಇಲ್ಲಿ ನಾನ್ ರಿಟರ್ನಬಲ್ ಇಲ್ಲಿ ಹೊರಗಡೆ ಹೋಗಲ್ಲ. ನಾವು ಸ್ಟಾರ್ಟ್ ಮಾಡಿ ನೀರೊಳಗಡೆ ಏರ್ ಗ್ಯಾಪ್ ಬರ್ದಂಗೆ ಮೇಯ್ನು ಇದು ಸೆಕ್ಷನ್ ಪೈಪ್ ಏನು ಹಾಕ್ಕೊಳ್ತೀವಿ ಅದು ಯಾವುದೇ ರೀತಿ ಏರ್ ಗ್ಯಾಪ್ ಬರಬಾರ್ದು. ಬರ್ದಂಗೆ ನಾವು ನೀಟಾಗಿ ಟೈಟ್ ಮಾಡ್ಕೊಂಡು ಹೋದರೆ ಯಾವುದೂ ಪ್ರಾಬ್ಲಮ್ ಬರೋಲ್ಲ. ನೀರನ್ನು ನೀಟಾಗಿ ಎತ್ತುತ್ತೆ ಸರ್. ನೀವು ಒಂದು ಗಂಟೆ ಓಡಲಿಕ್ಕೆ 800 ml ಪೆಟ್ರೋಲ್ ಕುಡಿತದೆ ಸರ್. ಹೌದು, ಹಾಗಾಗಿ ಮೈಲೇಜಲ್ಲೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನಿಮಗೆ ಅಷ್ಟು ನೀರು ಸಾಕಷ್ಟು ಬರುತ್ತೆ ಸರ್. ಈ ಒಂದು ಮಾಡಲ್ ಪ್ರೈಸು ಕಡಿಮೆ ಪ್ರೈಸ್ ಆಗಿರೋದ್ರಿಂದ 11,000 ಕೊಡ್ತಾಯಿದ್ದೀವಿ ಸರ್. 11,000ಕ್ಕೆ 2 ಇಂಚ್ ಆದರೂ ಆಯಿತು, 3 ಇಂಚ್ ಆದರೂ ಆಯಿತು, ಯಾವುದಾದ್ರೂ ತೊಗೋಬೋದು. ಈ ಮಾಡಲಲ್ಲಿ 11,000 ರೂಪಾಯಿ. ಕೆಲವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ರೇಟು ಅಂದರೆ ಮೀನ್ಸ್ ಮೀಡಿಯಮ್, ಸ್ವಲ್ಪ ಬಾಳಿಕೆ ಬರಲಿಕ್ಕೆ ಚೂರು ಕ್ವಾಲಿಟಿ ಚೆನ್ನಾಗಿರೋಂಥದ್ದು, ಸ್ವಲ್ಪ ಮೈಲೇಜ್ ಬರೋದು, ಆ ಥರ ಕೆಲವರು ಇಂಟೆನ್ಷನ್ ಇರುತ್ತೆ. ಅಂಥವರಿಗೆ ನಾವೇನು ಮಾಡ್ತೀವಿ, ನೆಕ್ಸ್ಟು ಇದು ಬಂದ್ಬಿಟ್ಟು ಇದೆರಡು ಇದೇ ಮಾಡಲ್ ಸರ್. ನೆಕ್ಸ್ಟ್ ಇದು ಈ ಮಾಡಲ್ಲು. ಈ ಮಾಡಲ್ಲಿ 2 ಇಂಚಸ್ಸು ಮತ್ತು 3 ಇಂಚಸ್ಸು. 2 ಇಂಚಸ್ ಇಂಜಿನ್ ಬಂದ್ಬಿಟ್ಟು ನಿಮಗೆ ಈ ಮಾಡಲಲ್ಲಿ 12,500 ಆಗುತ್ತೆ, ಈ ಮಾಡಲಲ್ಲಿ 13,500 ಆಗುತ್ತೆ. ಬಟ್ ಇದು 6.5 HP ಇಂಜಿನ್ನು. ಇದು ಸ್ವಲ್ಪ ಪಂಪ್ ಕ್ವಾಲಿಟಿ ಆಗಲಿ ಇಂಜಿನ್ ಕ್ವಾಲಿಟಿ ಆಗಲಿ ಹೋಲಿಕೆ ಮಾಡಿದ್ರೆ ಕಡಿಮೆ ಅದಕ್ಕೆ ಸ್ವಲ್ಪ ಇದು ಚೆನ್ನಾಗಿರುತ್ತೆ.
ಹಾಗಾಗಿ ಇದೂ ಸೇಮ್ ಸರ್, ಈ ಸೆಲ್ಫ್ ಪ್ರೀಮಿಯಂ ಪಂಪ್ ಇರುತ್ತೆ, ನಾನ್ ರಿಟರ್ನಬಲ್ ವಾಲ್ ಇರುತ್ತೆ, ಇದರಲ್ಲಿ 3 ಇಂಚಸ್ಸು 2 ಇಂಚಸ್ ಎರಡೂ ಇರುತ್ತೆ. ಇದ್ರದ್ದು ಬಂದ್ಬಿಟ್ಟು 13,500 ರೂಪಾಯಿ ಆಗುತ್ತೆ. 13 ವರ್ಷ. 3 ಇಂಚಸ್ಸು ಇವೆರಡು ಒಂದೇ ಮಾಡಲ್ಲ. ಇದು ಒಂದೇ ಮಾಡಲು, ಬಟ್ 2 ಇಂಚಸ್ 3 ಇಂಚಸ್ 2 ಇಂಚಸ್ಗೆ 12,500 ರೂಪಾಯಿ ಆಗುತ್ತೆ. ಅದು 13,500 ರೂಪಾಯಿ ಆಗುತ್ತೆ. ನೆಕ್ಸ್ಟು ಈಗ ಇನ್ನೂ ಸ್ವಲ್ಪ ಹೆವಿ, ಫುಲ್ ಹೆವಿ ಇರಲಿ ಇಂಜಿನ್ನು, ಆಮೇಲೆ ಅದರಲ್ಲಿ ಕಾರ್ಬೊರೇಟ್ರು ಜಪಾನೀಸ್ ಕಾರ್ಬೊರೇಟ್ರ್ ಹಾಕಿರ್ತೀವಿ, ಅಂಥ ಒಂದು ಇಂಜಿನ್ ಬೇಕು ಅಂದರೆ ಅದನ್ನು ಕೂಡ ಇಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಈ ಮಾಡಲ್ ಸರ್. ಈ ಒಂದು ಮಾಡಲಲ್ಲಿ ನಾವು ಜಪಾನೀಸ್ ಕಾರ್ಬೊರೇಟ್ರನ್ನ ಹಾಕಿರ್ತೀವಿ. ಓಕೆ ಓಕೆ, ಜಪಾನೀಸ್ ಇದೆಲ್ಲ ಹೌದು ಹೌದು ಸರ್. ಹಾಗಾಗಿ ಇದು ಇಂಜಿನ್ ವೈಸು ಮೈಲೇಜ್ ವೈಸು ಒಂದು ಸ್ವಲ್ಪ ಪರವಾಗಿಲ್ಲ. ಇದು ಹೆವಿ 3 ಇಂಚಸ್ಸು ಹೆವಿ 7 HP ಇಂಜಿನ್ ಆಗಿರೋದ್ರಿಂದ ನಿಮಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಕಾರ್ಬೊರೇಟರ್ ಜಪಾನೀಸ್ ಕಾರ್ಬೊರೇಟರ್ ಇರುತ್ತೆ, ಬೇಗ ಹಾಳಾಗಲ್ಲ. ಆಮೇಲೆ ನಿಮಗೆ ನೀರನ್ನ ಚೆನ್ನಾಗಿ ಎತ್ತುತ್ತೆ. ಇದು 3 ಇಂಚಸ್ ಔಟ್ಪುಟ್ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 14,000 ರೂಪಾಯಿ ಕೊಡ್ತಾಯಿದ್ದೀವಿ ಸರ್. ಈ ರೇಟಿಗೆ ಎಲ್ಲೂ ಸಿಗೋಲ್ಲ ಸರ್. ನಾವು ಬಲ್ಕಾಗಿ ಆರ್ಡ್ರ್ ಮಾಡಿಕೊಂಡು ಎಲ್ಲ ರೈತರಿಗೂ ನಾವು ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಥರದ ಮಾಡಲ್ನೂ ಇಟ್ಟಿದ್ದೀವಿ. ಬಟ್ ಇದು ಜಪಾನೀಸು ನಿಮಗೆ ಕಾರ್ಬೊರೇಟರ್ ಇರೋದ್ರಿಂದ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೈಲೇಜು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ನೀರನ್ನು ಚೆನ್ನಾಗಿ ಬರುತ್ತೆ. 3 ಇಂಚಸ್ ಇನ್ಪುಟ್ಟು 3 ಇಂಚಸ್ ಔಟ್ಪುಟ್ಟು ಸರ್. ಇದು ಏನು ಹೇಳಿದೆ, ಎಲ್ಲ ವಾಟರ್ ಪಂಪ್ಗೂ ನಮ್ಮಲ್ಲಿ ಬರೀ ಪಂಪ್ ಮಾತ್ರ ಕೊಡ್ತೀವಿ. ಇದಕ್ಕೆ ನೀವು ಸೆಕ್ಷನ್ ಪೈಪನ್ನು ನೀವು ತೊಗೋಬೇಕಾಗುತ್ತೆ ರೈತರು. ಸೆಕ್ಷನ್ ಪೈಪ್ ಈಗ ನಾವು ಇಲ್ಲಿಂದ ಕೊಡೋದಕ್ಕೆ ಸೆಕ್ಷನ್ ಪೈಪನ್ನು ನಾವು ಪಾರ್ಸಲ್ ಕಟ್ಟೋಕ್ಕಾಗಲ್ಲ. ಉದಾಹರಣೆ, ಇಲ್ಲಿಂದ ಹುಬ್ಳಿಯವ್ರು ಯಾರಾದರೂ ಬುಕ್ ಮಾಡಿದ್ರೆ BRL ಆ ಪೈಪನ್ನು ನಾವು ಚೀಲಕ್ಕೆ ಕಟ್ಟಿ ಎಲ್ಲ ಹಾಕೋಕ್ಕಾಗಲ್ಲ. ನೀವು ಪೈಪನ್ನು ಅಲ್ಲೇ ತೊಗೋಬೇಕು. 3 ಇಂಚಸ್ಸು ಎಲ್ಲ ಕಡೆ ಸಿಗುತ್ತೆ. 3 ಇಂಚಸ್ಸು ನೀವು ಸೆಕ್ಷನ್ ಪೈಪನ್ನು ತೊಗೋಬೇಕು. ನೀವು ಏನೇನು ತೊಗೋಬೇಕು, ಏನು ಬೇಕು ತೊಗೋಬಾರ್ದು ಅಂತಲೇ ಹೇಳ್ತೀವಿ. ಅದನ್ನು ತೊಗೊಂಡು ನೀವು ಯೂಸೇಜ್ ಮಾಡ್ಬೋದು. ಇದ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ಸ್ ಎಲ್ಲ ನಾವು ನಿಮಗೆ ಗೈಡ್ ಮಾಡ್ತೀವಿ, ಅದರಂತೆ ನೀವು ಮಾಡ್ಕೋಬೋದು. ಈಗ ಈ ಒಂದು ಏನು ತೋರಿಸಿದೆ ಇದೆಲ್ಲ ಸೆಲ್ಫ್ ಪ್ರೀಮಿಯಂ ಪಂಪು, ಯಾವುದೇ ರೀತಿ ಫುಟ್ಬಾಲಿಗೆ ನೀರು ತುಂಬ ಥರ ಇರೋದಿಲ್ಲ. ಇಷ್ಟು ಈ ಪಂಪಿಂದು. ಇದುವರೆಗೂ ಏನು ಹೇಳಿದ್ರು ಅದು ಸೆಲ್ಫ್ ಪ್ರೀಮಿಯಂ ಪಂಪು. ಬಟ್ ಇದೇನಪ್ಪ ಅಂದರೆ ಫುಲ್ ಹೆವಿ ಪಂಪ್ ಸರ್ ಇದು. ಇದನ್ನು ಏನು ಯೂಸೇಜಿಗೆ ಯೂಸ್ ಮಾಡ್ತಾರೆ ಅಂತಂದರೆ ಆಳದಿಂದ. ಈಗ ಅವ್ರದ್ದು ಇನ್ಪುಟ್ ನೀರು ಬಂದ್ಬಿಟ್ಟು ಆಳದಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ 30 ಅಡಿಯಿಂದನೂ ಎತ್ತೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಈ ಒಂದು ಹೆವಿ ಇಂಜಿನ್ ಸರ್ ಇದು. ನಮ್ಮಲ್ಲೇ ಫುಲ್ ಹೆವಿ ಇಂಜಿನ್ನು, ಈ ಫುಲ್ಲು ಚೆನ್ನಾಗಿ ತಳ್ಳುತ್ತೆ ಪ್ರೆಷರಾಗಿ, ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. 30 ಲೆಂತು ಪಂಪ್, 30 ಅಡಿಯಿಂದ ಎಳೆದು ಒಂದು 60ರಿಂದ 80 ಲೆಂತ್, ಮೀನ್ಸ್ ಒಂದು 1300ರಿಂದ 1500 ಅಡಿವರೆಗೂ ತಳ್ಳೋವಂಥ ಕೆಪಾಸಿಟಿ ಈ ಒಂದು ಪಂಪಿಗಿರುತ್ತೆ. ಈ ಪಂಪಿನ ಪ್ರೈಸ್ ಬಂದ್ಬಿಟ್ಟು 17,000 ರೂಪಾಯಿ ಆಗುತ್ತೆ ಸರ್. ಫುಲ್ ಹೆವಿ ಇರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಮೇಯ್ನ್ ಏನಪ್ಪ ಅಂದರೆ ಫುಟ್ವಾಲ್ ಹಾಕೋಬೇಕು ಇದಕ್ಕೆ. ಫುಟ್ವಾಲ್ನು ಕೊಡ್ತಾನೆ, ಫುಲ್ ಹೆವಿ ಫುಟ್ವಾಲ್ ಕೊಡ್ತಾರೆ. ನೀವು ಸೆಕ್ಷನ್ ಪೈಪನ್ನು ತೊಗೊಂಡು ಫುಟ್ವಾಲ್ ಹಾಕ್ಕೊಂಡು ಫುಟ್ವಾಲಿಗೆ ನೀರನ್ನ ಇಲ್ಲಿ ಲೋಡ್ ಮಾಡ್ಕೊಳ್ಬೋದು. ಈಸಿ ಇರುತ್ತೆ ಲೋಡ್ ಮಾಡೋದು, ಆರಾಮ್ಸೆ ಯೂಸ್ ಮಾಡ್ಬೋದು ಸರ್. ಸರ್ ಇದನ್ನು ಒಂದು ಲೀಟ್ರ್ 1 ಗಂಟೆ ಹೊಡಿಬೇಕು ಅಂದರೆ 850 ml ಪೆಟ್ರೋಲ್ ಬೇಕಾಗುತ್ತೆ ಸರ್. ನಾವೀಗೇನು ತೋರಿಸಿದ್ವಿ ಎಲ್ಲ ಒಂದು ವಾಟರ್ ಪಂಪ್ನು ನಾವು ಆಲ್ ಓವರ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಸಪ್ಲೈ ಮಾಡ್ತಾಯಿದ್ದೀವಿ. VRL ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಯಾವುದೇ ರೈತರಿಗೆ ಬೇಕಾಗಿದ್ರೂ ಕೂಡ ಕರೆ ಮಾಡ್ಬೋದು. ದಯಮಾಡಿ ಬೆಳಗ್ಗೆ ಒಂದು 8ರಿಂದ ಸಂಜೆ ಒಂದು 6-7 ಗಂಟೆವರೆಗೂ ಮಾಡಿ. ತೀರಾ ಮಿಡ್ನೈಟಲ್ಲೆಲ್ಲ ಮಾಡಿದ್ರೆ ಎತ್ತಕ್ಕಾಗಲ್ಲ. ಅಕಸ್ಮಾತ್ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನಮಗೆ ಈ ಥರ ಒಂದು ವಾಟರ್ ಪಂಪ್ ಬೇಕಿದೆ, ಅದರದ್ದು ನಮಗೆ ಮಾಹಿತಿ ಕೊಡಿ ಅಂತಂದರೆ ನಾವೇ ರಿಟರ್ನ್ ಫೋನ್ ಮಾಡಿ ಅವರಿಗೆ ತಲುಪಿಸೋ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ ಸರ್. ಸ್ಪೇರ್ ಪಾರ್ಟ್ಸು ಕಂಪ್ಲೀಟ್ ಸ್ಪೇರ್ಸು ನಮ್ಮ ಹತ್ರ ಸಿಗುತ್ತೆ, ಮತ್ತು ಸರ್ವಿಸು ಇರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ನಾವು ಅಲ್ಲೇ ಅವ್ರ ಹತ್ರನೇ ಕ್ಲಿಯರ್ ಮಾಡ್ತೀವಿ. ಹಂಗೂ ಏನಾರು ಇತ್ತು ಅಂದರೆ ನಾವು ರಿಪೇರಿ ಮಾಡ್ಕೊಡ್ತೀವಿ ಸರ್. ಇಲ್ಲ